ಅದನ್ನೇ ನಾವು ಈ ಬೆಳೆಗೆ ನಿಮ್ಗೆ ಉಪಯೋಗಿಸಿದೀವಿ. ತೆಗೆದಾಕ್ಬೇಕಂತ 20 ವರ್ಷ ಆಯ್ತು, ವಯಸ್ಸು ಆಯ್ತು, ತೆಗಿಬೇಕು ಅನ್ಕೊಂಡಿದ್ವಿ. ಏನು ನಮ್ಮ ನ್ಯೂಟ್ರಿ ಕ್ರಾಪ್ ನೋಡುದು ಉಪಯೋಗಿಸಿದ ಮೇಲೆ ಏನದು ಹೊಸದಾಗಿ ಗಿಡ ಚಿಕ್ಕಪಟ್ಟೆ ಡೆವಲಪ್ ಆಗ್ಬಿಡ್ತು. ಬಂದರೆ ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕಿನ ಮೇಲಪ್ಪನಹಳ್ಳಿಯ ಕೃಷ್ಣಪ್ಪ ಸರ್ ಅವರ ತೋಟದಲ್ಲಿದ್ದೀವಿ. ಸೊ ಅವರು ಸುಮಾರು ಒಂದು 15 ಎಕರೆ ಜಮೀನಿದೆ. ಅದರಲ್ಲಿ ದ್ರಾಕ್ಷಿ, ರೋಸು, ಸೊ ಈ ಥರ ಇನ್ನಿತರ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಸೊ ಅವರು ನಮ್ಮ ನ್ಯೂಟ್ರಿಕಾಲ್ ಸಂಸ್ಥೆ ಉತ್ಪನ್ನಗಳನ್ನು ಯೂಸ್ ಮಾಡಿದ್ದಾರೆ. ಸೊ ಅದರ ಅನಿಸಿಕೆನ ಅವ್ರ ಬಾಯಿಂದನೇ ಕೇಳೋಣ. ಸೊ ಹಾಗೆ ಅವರಲ್ಲಿ ಏನು ಇಂಪ್ರೂವ್ಮೆಂಟ್ಸ್ ಕಂಡಿದ್ದಾರೆ ಬೆಳೆನಲ್ಲಿ, ಅದು ರೋಸಲ್ಲಾಗಿರ್ಬೋದು, ಬ್ಯಾಂಗ್ಳೂರ್ ಬ್ರೂನಲ್ಲಾಗಿರ್ಬೋದು, ಮತ್ತು ಟೇಬಲ್ ಪರ್ಪಸ್ ಏನು ದ್ರಾಕ್ಷಿಯನ್ನು ಬೆಳೆದಿದ್ದಾರೆ, ದಿಲ್ಖುಷ್ ವೆರೈಟಿ. ಸೊ ಅದರ ಒಂದು ಇಳುವರಿ ಹೇಗೆ ಅವರ ಏನು ಹೆಚ್ಚುವರಿ ಆಗಿದೆ ಅನ್ನೋದನ್ನು ಅನಿಸಿಕೆಗಳನ್ನ ಅವರ ಮಾತಿಂದ ನಾವು ಕೇಳ್ಕೊಳ್ಳೋಣ. ಸರ್ ನಮಸ್ತೆ. ಪ್ರಯೋಗ ನಮ್ಮ ಜಮೀನಲ್ಲಿ ನಾವು ಪ್ರಯೋಗ ಮಾಡಿದಾಗ ಹಿಂಡಿಗಳು, ಬೇವಿನ ಹಿಂಡಿಗಳು, ಅದರಲ್ಲಿ 2-3 ವೆರೈಟಿ ಇದೆ. ಅದರಲ್ಲಿ ರೈತರಿಗೆ ಅವಶ್ಯಕತೆ ಅಥವಾ ಅವನ ಆರ್ಥಿಕ ಮಟ್ಟ ನೋಡ್ಕೊಳ್ಬೇಕಾದ್ರೆ ಬಳಸ್ಬೋದು. ಇದೊಂದು ಒಳ್ಳೆ ಪ್ರಯತ್ನ. ಅದನ್ನು ಉಪಯೋಗ ಆಗಿದಾಗ ಸ್ವಲ್ಪ ಎಲ್ಲ ಪ್ರಾಡಕ್ಟ್ ನಿಮ್ಮದಲ್ಲಿ ಏನಿದೆ ಉನ್ನತಿ, ಇದು ಸಾವಯವ ಗೊಬ್ಬರ ಆಗಿರೋದ್ರಿಂದ ಭೂಮಿ ಸ್ವಲ್ಪ ಸಡಲಾಗಿದೆ ಸರ್. ನೀರು ಮೊದಲು ಇಷ್ಟೊಂದು ಇಂಗ್ತಾ ಇರಲಿಲ್ಲ, ಈಗ ನಾನು ನೀರು ಬಿಟ್ಟಿದ ತಕ್ಷಣ ಸ್ವಲ್ಪ ಇಂಗ್ತದೆ. ಹಾಗಾದ್ರೆ ಅಂತಂದರೆ ಸಾವಯವ ಇದು ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಕಾರ್ಬನ್ ಜಾಸ್ತಿ ಆಗಿ ಭೂಮಿ ಸಡಲಾಗಿದೆ, ಬೇರು ಚೆನ್ನಾಗಿದೆ, ನ್ಯೂಟ್ರಿಫಿಟ್. ಆಮೇಲೆ ಇದು ಎಂತದೆ ಬ್ಲ್ಯಾಕ್ ಜಿಮ್ ವೈಟ್ ರೂಟ್ಸು ಚಿಕ್ಕಪಟ್ಟೆ ಡೆವಲಪ್ ಆಗಿದೆ. ಏನಾಗಿದೆ ಅಂದರೆ ಗ್ರೋತ್ಸ್ ನಮ್ಮಲ್ಲಿ ನಾವು ಒಂದು ಸತಿ ಆಲ್ಟ್ ಮಾಡಿಬಿಟ್ರೆ ಮತ್ತೆ ನಮ್ಮ ತೋಟದಲ್ಲಿ ಬರ್ತಾ ಇರಲಿಲ್ಲ. ಏನು ಬೆಳವಣಿಗೆ ಅಲ್ಲಿಗೆ ಆಲ್ಟ್ ಮಾಡೋದು. ಈ ದ್ರಾಕ್ಷಿಯಲ್ಲಿ ಏನು ಮಾಡ್ತೀವಿ ಅಂತಂದರೆ ಪಾಲಿನೇಷನ್ ಮುಗಿದ ತಕ್ಷಣ ಏನು ಮಾಡ್ತೀವಿ, ಒಂದು ಲಿಮಿಟ್ ಸ್ಟ್ರೆಂತ್ಗೆ ಲೆಂತ್ಗೆ ಏನು ಉದ್ದಕ್ಕೆ ಏನು ಮಾಡ್ತೀವಿ ಆಲ್ಟ್ ಮಾಡ್ತೀವಿ. ಆದರೆ ಈ ಸತಿ ಆಲ್ಟ್ ಮಾಡಿದ ಮೇಲೆ ಮತ್ತೆ ಕವಲು ಬಂದು ಚಿಕ್ಕಪಟ್ಟೆ ಗ್ರೋತ್ ಇದೆ. ಅಲ್ಲಿ ಏನಾಯಿತು, ಫಲವತ್ತತೆ ಇನ್ಕ್ರೀಸ್ ಆಯಿತು, ಜಾಸ್ತಿ ಆಯಿತು ಅಂತ ನಮಗೆ ಪ್ರತ್ಯಕ್ಷ. ಈಗಲೂ ನೋಡಿ ಎಲ್ಲ ಕಟ್ ಮಾಡ್ತಾ ಇದ್ದೀವಿ, ತೆಗಿತಾ ಇದ್ದೀವಿ. ಯಾಕಂದರೆ ಸ್ವಲ್ಪ ಗಾಳಿ ಆಡಲಿ, ಬಿಸಿಲು ಬೀಳಿ ಅಂತ. ಈ ತರ ಪದ್ಧತಿ ಇರಲಿಲ್ಲ. ಒಂದ್ ಸಾರಿ ನಾವು ಆಲ್ಟ್ ಮಾಡಿದ್ರೆ ಅಷ್ಟಕ್ಕೆ ನಿಲ್ತಾ ಇತ್ತು. ಈ ಸತಿ ಮತ್ತೆ ಬೆಳವಣಿಗೆ ಆಗ್ತಾ ಇದೆ. ನಿಮಗೆ ಎಲೆ ಅಥವಾ ಏನಿದೆ ಕೆನೋಪಿ ಬೆಳೆದಷ್ಟು ನಿಮಗೆ ಸೂರ್ಯನ ಶಾಖ ಇದಾಗುತ್ತೆ, ಜೊತೆಗೆ ಆಹಾರ ಉತ್ಪಾದನೆ ಆಗುತ್ತೆ, ಇಳುವರಿ ಜಾಸ್ತಿ ಬರುತ್ತೆ. ಅಲ್ಲಿ ಜಾಸ್ತಿ ಬರುತ್ತೆ, ಮೊದಲು ಬರ್ತಾ ಇರಲಿಲ್ಲ. ಈಗ ಏನಾಗಿದೆ, ಮತ್ತೆ ಕವಲ್ ಬಂದು ಬೆಳವಣಿಗೆ ಜಾಸ್ತಿ ಆಯ್ತು, ಅಲ್ಲಿಗೆ ಭೂಮಿ ಫಲವತ್ತತೆ ಜಾಸ್ತಿ ಆಯ್ತು ಅಂತ, ಫರ್ಟಿಲಿಟಿ ಜಾಸ್ತಿ ಇಂಪ್ರೂವ್ ಆಗಿದೆ ಅಂತ ಇದೊಂದು ನಿದರ್ಶನ. ಅದು ಇನ್ನು ಮೊದಲನೇ ಕ್ರಾಪ್ ಅಲ್ಲಿ ಇದೆ. ಇಳುವರಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ನೀವು? ಸರ್ ಮೊದಲು ಅಂದರೆ ಸ್ವಲ್ಪ ಮೊದಲನೇ ವರ್ಷ ಸ್ವಲ್ಪ 13ನೇ ಬೆಳೆ, ಇದು 4ನೇ ಬೆಳೆ. ಸ್ವಲ್ಪ ಒಂದು ಬೆಳೆ ಜಾಸ್ತಿ ಆಗಿದೆ. ಆದರೆ ಒಂದು 10 ಟನ್ ಬಂದಿತ್ತು, ಈ ಸತಿ 25 ಟನ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಮತ್ತೆ ಡಿಸೀಸಸ್ ಕಂಟ್ರೋಲ್ ಆಗಿದೆ. ಈಗ ನಾವು ಸ್ಪ್ರೇಗಳು ಏನಾಯ್ತೀವಿ, ಒಂದು ಬೆಳೆಗಂತೆ ನಾವು ಕೆಮಿಕಲ್ ಹಾಕ್ತಾ ಇದ್ದಾಗ ಸ್ವಲ್ಪ ಒಂದು 20-25 ಸ್ಪ್ರೇ ಮಾಡಬೇಕಾಗಿತ್ತು. ಈಗೇನಿಲ್ಲ, ಈಗಾಗಲೇ ನಾವು ಅಲ್ಲೇ ಒಂದು 10 ಸ್ಪ್ರೇ ಮಾಡಿರಬಹುದು. ಇಲ್ಲ ನಿಮಗೆ ಬ್ಲ್ಯಾಕ್ ಜಾಮಲ್ ಏನಾಗುತ್ತೆ, ನಿಮಗೆ ವಾತಾವರಣದ ಒತ್ತಡ ಆಗಲಿ ಅಥವಾ ಸಹಿಸಿಕೊಳ್ಳುವಂಥ ಇದಾಗಲಿ, ಆ ರೆಸಿಸ್ಟೆನ್ಸ್ ಪವರ್ ಬರುತ್ತೆ ಅದಕ್ಕೆ ಗಿಡಕ್ಕೆ, ಯಾವುದೇ ಬೆಳೆಗಾಗಲಿ. ಅದರಲ್ಲಿ ನಿಮಗೆ ವಾತಾವರಣ ಆಗಿರ್ಬೋದು ಅಥವಾ ರೋಗ ಅಥವಾ ಇದಾಗಿರ್ಬೋದು, ಕೀಟಗಳಾಗಿರ್ಬೋದು, ಅದಕ್ಕೆ ಅದು ನಿರೋಧಕ ಶಕ್ತಿನ ತಡ್ಕೊಳ್ಳುವಂಥ ಇದು ಬ್ಲ್ಯಾಕ್ ಜಾಮಲ್ ಇದೆ. ಅಂದರೆ ಹುಡ್ಕೊಂಡು ಬರ್ತಾ ಇದೆ ಸರ್. ಕಾರಣ ಏನಂತಾರೆ, ನಿಮ್ಮಲ್ಲಿ ಸೈಜ್ ಬರ್ತಾ ಇದೆ, ಕಲರ್ ಬರ್ತಾ ಇದೆ, ನೀವೇನು ಮಾಡಿದ್ರಿ ಕೇಳ್ತಾ ಇದ್ದಾರೆ. ಅದನ್ನೇ ಈ ಇದೆಯಲ್ಲ ಬ್ಲ್ಯಾಕ್ ಜಾಮ್ ವೈಟ್ ರೂಟ್ಸ್ ಯಾವಾಗ ಡೆವಲಪ್ ಆಯಿತು ಅದು ನ್ಯೂಟ್ರಿಯೆಂಟ್ ಸಪ್ಲೈ ಕೊಡ್ತದೆ, ಸೈಜ್ ಎಲ್ಲ ಬರ್ತದೆ. ಆಮೇಲೆ ರೋಗಗಳು ಕಂಟ್ರೋಲ್ ಆಗಿದೆ. ಇದನ್ನ ನಾವು ಪ್ರತ್ಯಕ್ಷ ನೋಡ್ಬೋದು, ನಮ್ಮದೇ ಅಂತಲ್ಲ, ಎಲ್ಲಾ ರೈತರಲ್ಲೂ ನಮಗೊಂದೊಂದು ಕ್ರೆಡಿಟ್ ಖಂಡಿತ. ಈಗ ಒಳ್ಳೆ ಪ್ರಾಡಕ್ಟ್ ಇರೋದನ್ನ ನಾವು ರೈತರಿಗೆ ಹೇಳಿದ್ರೆ ಬೇರೆ ರೈತರುಗಳು ಉದ್ಧಾರ ಆಗ್ತಾರೆ, ಅವರು ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನ ಬಳಕೆ ಮಾಡಿ ಅವರು ಲಾಭ ಗಳಿಸಬಹುದು. ಹೌದು ಸರ್, ನನಗೇನು ಪುಣ್ಯ, ಯಾವಾಗ ಕೊಟ್ಟರು ಇವರಿಂದ ನನಗೆ ಚಿಕ್ಕಪಟ್ಟೆ ಡೆವಲಪ್ ಆಗಿದೆ. ಆಮೇಲೆ ರೇಟುನು ಕಂಪೇರ್ ಮಾಡಿದ್ರೆ ನನ್ನ ದೃಷ್ಟಿಯಲ್ಲಿ ನಾನು ಬೇರೆ ಕಂಪನಿಗಳಲ್ಲಿ ಸೇಲ್ ಮಾಡ್ತಾ ಇದ್ದೆ, ರೈತನಾಗಿದ್ದಂದ್ರೆ ಸೇಲ್ ಮಾಡ್ತಾ ಇದ್ದಾಗ ಇಷ್ಟೊಂದು ಚೆನ್ನಾಗಿದೆ. ರೀಸನಬಲ್ ರೇಟ್, ಒಪ್ಕೊಳ್ಳುವಂತ ರೇಟ್, ಜನನೂ ಒಪ್ತಾರೆ. ಯಾಕೆ ಈಗ ನಮ್ಮ ಹತ್ರ 2 ಪ್ರಾಡಕ್ಟ್ ಇದೆ, ಬೇಡ ನಮ್ಗೆ ಇದೆ ಕೊಡಿ. ಸೊ ನೀವು ಹೇಳಿದ್ರಿ 20 ವರ್ಷದ ಅಂತ ಹಳೆ ತೋಟ ಅಂತ ಹೇಳಿ, ಅದನ್ನೇ ನಾವು ಈ ಬೆಳೆಗೆ ನಿಮ್ಗೆ ಉಪಯೋಗಿಸಿದೀವಿ. ತೆಗೆದಾಕ್ಬೇಕಂತ 20 ವರ್ಷ ಆಯ್ತು, ವಯಸ್ಸು ಆಯ್ತು, ತೆಗಿಬೇಕು ಅಂದ್ಕೊಂಡಿದ್ವಿ. ಏನ್ ನಮ್ ನ್ಯೂಟ್ರಿ ಕ್ರಾಪ್ ನೋಡುದು ಉಪಯೋಗಿಸಿದ ಮೇಲೆ ಏನದು ಹೊಸದಾಗಿ ಗಿಡ ಚಿಕ್ಕಪಟ್ಟೆ ಡೆವಲಪ್ ಆಗ್ಬಿಡ್ತು. ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಬಂಚಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಗ್ರೀನಿಶ್ ಅಷ್ಟೇ, ಲೀಫ್ ಆಗಲಿ ಗ್ರೀನಿಶ್ ಆಗಲಿ ಏನು ಕಳ್ಕೊಂಡಿಲ್ಲ. ಇದರಲ್ಲಿ ಏನಿದೆ, ಬೆಂಗಳೂರು ಈ ತರ ಕಾಯಿ ಒಂದು ಹಣ್ಣಾಗುತ್ತೆ, ಒಂದು ಹಣ್ಣಾಗಲ್ಲ, ಅದಿಲ್ಲ, ಇದಿಲ್ಲ. ನ್ಯೂಟ್ರಿಯೆಂಟ್ ಸಪ್ಲೈ ಇದೆ ನಿಮ್ಮ ಪ್ರಾಡಕ್ಟ್ ಅಲ್ಲಿ. ಅದು ವಿಶೇಷ ಅಂತಂದ್ರೆ ಬೇರೆಯವರೆಲ್ಲ ಇಷ್ಟೊಂದು ನ್ಯೂಟ್ರಿಯೆಂಟ್ ಕೂಡ ಮರ್ಜ್ ಮಾಡಿರಲ್ಲ, ಮಿಕ್ಸ್ ಮಾಡಿರೋದಿಲ್ಲ, ಬೆರೆಸಿರೋದಿಲ್ಲ. ಇದು ನಿಮ್ಮಲ್ಲಿ ನ್ಯೂಟ್ರಿಯೆಂಟ್ ಕ್ರಾಪ್ ಬೇಕು, ಮೈಕ್ರೋ ನ್ಯೂಟ್ರಿಯೆಂಟ್ ಬೇಕು. ಆ ಮೈಕ್ರೋ ನ್ಯೂಟ್ರಿಯೆಂಟ್ ನೀವು ಆಡ್ ಮಾಡಿರ್ತೀರ. ಆಡ್ ಮಾಡೋದ್ರಿಂದ ಕಂಪಲ್ಸರಿ ಎಲ್ಲ
ಪೂರ್ತಿ ಹಣ್ಣಾಗಿದೆ. ಹಣ್ಣಾಗಿದೆ. ಇಲ್ಲಾಂದ್ರೆ ಒಂದೊಂದು ತರ ಈ ನೋಡಿ ಈ ತರ ಉಳಿದಿರೋದು yes, sir. ಪರ್ಸೆಂಟೇಜ್. ಇದು ವಿಶೇಷ. ಯಾವ ಉತ್ಪನ್ನ ಯೂಸ್ ಮಾಡಿದ್ದೀರಾ ಸರ್ ಇದರಲ್ಲಿ? ನ್ಯೂಟ್ರಿಕಾರ್ಪ್. ನೋಡಿ ಹಿಂಡಿಗಳು, ಎಸ್ ಸರ್, ಬೇವಿನ ಹಿಂಡಿ ನೀಮ್ ಪೌಡರ್ ಯೂಸ್ ಮಾಡಿದ್ದೀರಾ? ನೀಮ್ ಪೌಡರ್ ಉಪಯೋಗಿಸಿದೀವಿ, ಆಮೇಲೆ ಉನ್ನತಿ ಉಪಯೋಗಿಸ್ಕೊಂಡಿದೀವಿ, Yes, sir. ಬ್ಲಾಕ್ ಜಮ್ಮು, ಓಕೆ. ಆಮೇಲೆ ಇದು ಯಾವ್ದು ಕಾಂಬಿ ನ್ಯೂಟ್ರಿಫಿಟ್ ನ್ಯೂಟ್ರಿಫಿಟ್ ಯೂಸ್ ಮಾಡಿದ್ದೀರಾ? ನ್ಯೂಟ್ರಿಫಿಟ್ ಹೋಗ್ತಾ ಇದೀವಿ. ಫಸ್ಟ್ ಇದು ಮಾಡೋವಾಗಲೇ ನ್ಯೂಟ್ರಿ ಬೂಸ್ಟ್ ಬೂಸ್ಟ್. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ನ್ಯೂಟ್ರಿಫಿಟ್ ಯೂಸ್ ಮಾಡಿದ್ದೀರಾ? ಸ್ಟಾರ್ಟಿಂಗ್ ಅಲ್ಲಿ ನ್ಯೂಟ್ರಿ ಬೂಸ್ಟ್ ಉಪಯೋಗಿಸಿದ್ವಿ. Okay. ಅದರಿಂದ ಸ್ವಲ್ಪ ಬಂದಿದೆ ಸರ್. ಬಂದಿರೋದು. ಅಲ್ಲ 20 ವರ್ಷದ ಹಳೆ ತೋಟ ಅಂತಂದ್ರೆ ಅಲ್ಲ, ತೆಗಿಬೇಕಂತಿದ್ವಿ. Yes, sir. ಈ ಸಾರಿ ನೋಡಿ ನಂಬಿಕೆನೇ ಇರಲಿಲ್ಲ, Yes, sir. ತೆಗಿಬೇಕು ಅಂತ ಡಿಸೈಡ್ ಮಾಡಿ ಈಗ ತೆಗಿಯೋದು ಬೇಡ, Yes, sir. ಆಗುತ್ತೆ ಇದರಲ್ಲೇ ಇಲ್ಲ, ಮುಂದುವರಿಸೋಣ. ಕ್ರಾಪ್ ಚೆನ್ನಾಗಿದೆ ಸರ್. ಇನ್ನ ಇಲ್ಲ, 5 ವರ್ಷ ಆದ್ರೂ ನೀವು ಅಲ್ಲ, ಇದನ್ನ ಕಂಟಿನ್ಯೂ crop ಮಾಡಬಹುದು. ಈಗೆಲ್ಲ ಬರುತ್ತೆ ಸರ್, ಹೌದು. ಬರುತ್ತೆ. ಈಗ ನೋಡಿ ಕಡ್ಡಿ ಇದನ್ನೆಲ್ಲ ಬೆಳವಣಿಗೆ ನೋಡಿದ್ರೆ ಓದು ಬೆಳೆಗೂ ಈ ಬೆಳೆಗೂ ಅಜಗಜಾಂತರ ಡಿಫ್ರೆನ್ಸ್ ಇದೆ. ಏನಿಲ್ಲ ಸರ್, ಏನಂದ್ರೆ ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂತ ಹೇಳ್ತೀವಿ ನಾವು, ಅದೇ. ಇಂಟಿಗ್ರೇಟೆಡ್ ನ್ಯೂಟ್ರಿಯನ್ ಮ್ಯಾನೇಜ್ಮೆಂಟ್. ಅದನ್ನ ಮಾಡಿದ್ರೆ ಅದು 10 ವರ್ಷ ಬರೋದನ್ನ 20 ವರ್ಷ ತಗೊಂಡೋದು, 20 ವರ್ಷ ಬರೋದನ್ನ 25 ವರ್ಷಕ್ಕೂ ತಗೊಂಡೋಗ್ಬೋದು. ತಗೊಂಡು ಹೋಗ್ಬೋದು. ಅದೇ ಆ ಒಂದು ನಂಬಿಕೆ ಬಂದಿದೆ. ತುಂಬ ಧನ್ಯವಾದ ಸರ್.